ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಪೋಸ್ಟ್ ಆಫೀಸ್ GDS ಒಂದು ಸೆಕೆಂಡ್ ಲಿಸ್ಟ್ ಯಾವಾಗ ಬರುತ್ತೆ ಎಂಬುದರ ಬಗ್ಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳದಿರುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಪೋಸ್ಟ್ ಆಫೀಸ್ GDSನ ಎರಡನೇ ಲೀಸ್ಟ್ ಯಾವಾಗ ಬರ್ಬೋದು ಪ್ಲಸ್ ಕಟ್ ಆಫ್ ಎಷ್ಟು ಇರಬಹುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, GDSನ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಬಂದುಬಿಟ್ಟು ಈಗ 23ರವರೆಗೂ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ. ಇದೇ ತಿಂಗಳು 23ರವರೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲಿದ್ದಾರೆ. ಅಲ್ಲಿವರೆಗೂ ಸಹ ನಿಮಗೆ ಯಾವುದೇ ರೀತಿಯಾದಂಥ ರಿಸಲ್ಟ್ ಬಿಡಲ್ಲ. 23ರವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆದರೆ ಅಲ್ಲಿಂದ ನಿಮಗೆ ಒಂದು ವಾರ ಕಾಲಾವಕಾಶ ಇರ್ತದೆ ಸೆಕೆಂಡ್ ಲಿಸ್ಟ್ ಬಿಡೋದಕ್ಕೆ. ಓಕೆ, ಅಲ್ಲಿಂದ ಒಂದು ವಾರ ಅಂತಂತಂದ್ರೂ 31ನೇ ತಾರೀಕುವರೆಗೂ ಟೈಮ್ ಬೇಕು. ನಿಮ್ಮ ಒಂದು ಸೆಕೆಂಡ್ ಲಿಸ್ಟ್ ಬಿಡೋದಕ್ಕೆ ಎಕ್ಸ್ಪೆಕ್ಟೆಡ್ ಡೇಟ್ ಬಂದುಬಿಟ್ಟು ಏಪ್ರಿಲ್ 5ರ ಒಳಗಾಗಿ ನಿಮ್ಮದು ಸೆಕೆಂಡ್ ಲಿಸ್ಟ್ ಬರುತ್ತೆ. ಓಕೆ, ಏಪ್ರಿಲ್ 5 1ರಿಂದ 5ನೇ ತಾರೀಕಿನ ಒಳಗಡೆ ನಿಮ್ಮ ಒಂದು ರಿಸಲ್ಟು 100% ಬರುತ್ತೆ. ನಾವು ಫಸ್ಟ್ ಮೆರಿಟ್ ಲಿಸ್ಟ್ ಬಗ್ಗೆನೂ ಯಾವಾಗ ಬರುತ್ತೆ ಅಂತೇಳಿ ನಾನು ಒಂದಿನ ಬಿಫೋರೇ ಹೇಳಿದ್ದೆ, ಅದರ ಪ್ರಕಾರ ರಿಸಲ್ಟ್ ಬಂತು. ಓಕೆ, ನಿಮಗೆ ನಾನು ಏಪ್ರಿಲ್ ತಿಂಗಳಲ್ಲಿ ಬಂದ ನಂತರ ಮತ್ತೊಮ್ಮೆ ನಾನು ಡೇಟನ್ನು ಯಾವತ್ತು ಬರುತ್ತೆ ಎಂಬುದನ್ನು ಒನ್ ಡೇ ಬಿಫೋರೇ ನಾನು ಹೇಳ್ತೀನಿ. ಓಕೆ, ಫಸ್ಟ್ ಮೆರಿಟ್ ಲಿಸ್ಟ್ ಆಲ್ರೆಡಿ ಯಾರು ನಮ್ಮ ವೀಡಿಯೋ ನೋಡಿದಾರೋ ಅವರೆಲ್ಲ ಗೊತ್ತಿರುತ್ತೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿದ್ದೀನಿ. ಅದ್ರ ಪ್ರಕಾರವೇ ಬಂತು, 9 ಗಂಟೆ ಸುಮಾರಿಗೆ ಬಂತು ರಿಸಲ್ಟು. ಅದೇ ರೀತಿಯಾಗಿ ಈ ಒಂದು ಬಾರಿಯೂ ಸಹ ನಾನು ಹೇಳ್ತೀನಿ ಒನ್ ಡೇ ಬಿಫೋರೇ ಹೇಳ್ತೀನಿ ಸ್ನೇಹಿತರೆ. ಓಕೆನಾ, ನೆಕ್ಸ್ಟು ಸೆಕೆಂಡ್ ಮೆರಿಟ್ ಲಿಸ್ಟ್ ಈ ದಿನ ಬರಲಿದೆ ಅಂತಂದರೆ ಈಗಾಗಲೇ ಹೇಳಿದ್ದೀನಿ ಏಪ್ರಿಲು 1ರಿಂದ 5ನೇ ತಾರೀಕಿನ ಒಳಗಡೆ ಕಟ್ ಆಫ್ ಎಷ್ಟು ನಿಲ್ಬೋದು ಅಂತೇಳಿ ಎಕ್ಸ್ಪೆಕ್ಟೆಡ್ ಮಾಹಿತಿ. ಕಟ್ ಆಫು ಎಕ್ಸ್ಪೆಕ್ಟೆಡಾಗಿ ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಒಂದು ಡಿವಿಷನ್ ಮೇಲೆ ಡಿಪೆಂಡು. ಫಸ್ಟ್ ಕಟ್ ಆಫಲ್ಲಿ ಕೆಲವೊಂದು ಡಿವಿಷನಲ್ಲಿ 98 to 99 ಆ ರೀತಿ ನಿಂತಿದೆ, ಯಾವುದು 100 ಆ ರೀತಿಯಾಗಿ ನಿಂತಿಲ್ಲ. 98 to 99 ನಿಂತರೆ ಈಗ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಮಿನಿಮಮ್ ಅಂದರೂ 1% ಕಡಿಮೆ ಆಗೇ ಆಗುತ್ತೆ. ಓಕೆ, ಪುತ್ತೂರು ಡಿವಿಷನ್ ನೋಡಿದ್ರೆ ಅಲ್ಲಿ 97 ನಿಂತಿತ್ತು, ಈ ಸರಿ 96 95ವರೆಗೂ ಕೆಲವೊಂದು ಕೆಟಗರಿಯಲ್ಲಿ ಹೋಗುವಂಥ ಚಾನ್ಸಸ್ ಇದೆ. ಓಕೆ, ಇನ್ನು ಉಳಿದಂತಹ ಎಲ್ಲ ಡಿವಿಷನಲ್ಲಿ 96 95 ಬರೋದಿಲ್ಲ, ಬಟ್ 96ವರೆಗೂ ಸಹ ಹೋಗುವಂಥ ಚಾನ್ಸಸ್ ಇದೆ. ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಮಿಸ್ ಆಯ್ತಂದರೆ 3rd 4th 5th ಲಿಸ್ಟಲ್ಲಿ 96, ಈ ಬಾರಿ ಮಾತ್ರ 95ವರೆಗೂ ಹೋಗ್ಬೋದು. 5ನೇ ಲಿಸ್ಟ್ ಬರೋ ಅಷ್ಟೊತ್ತಿಗೆ 95 ಇದ್ದವರು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇದೆ. ಓಕೆ, ಯಾಕಂತಂದರೆ ಅಲ್ಲಿ ನಿಮಗೆ ಈ ಬಾರಿ ಕಾಂಪಿಟೇಷನ್ನು ಸ್ವಲ್ಪ ಕಡಿಮೆ ಆಗಿದೆ ಅಂತ ಕಾಣುತ್ತೆ. ಕೆಲವೊಂದು ಬೇರೆ ಬೇರೆ ಹುದ್ದೆಗೂ ಹೋಗಿದ್ದಾರೆ. ನೀವು ಕಳೆದ 1 ವರ್ಷ 2 ವರ್ಷದಲ್ಲಿ ನೋಡಿದರೆ 100 of 100 ನಿಂತವ್ರದ್ದೇ ಜಾಸ್ತಿ ಇದ್ದರು, ಬಟ್ ಈ ಸರಿ ಅಷ್ಟೊಂದು ಜನ ಏನು ಕಾಣ್ತಾ ಇಲ್ಲ ಸ್ನೇಹಿತರೆ ಲಿಸ್ಟಲ್ಲಿ. ಹಾಗಾಗಿ ಕಡಿಮೆ ಹೋಗ್ಬೋಂಥ ಚಾನ್ಸಸ್ ಇದೆ. ಎಕ್ಸ್ಪೆಕ್ಟೆಡಾಗಿ 97 98 ಈ ರೀತಿಯಾಗಿ ನಿಲ್ಲುವಂಥ ಚಾನ್ಸಸ್ಸು ಸಹ ಇದೆ. ಓಕೆ, ಹಾಗಾಗಿ ನಿಮ್ಮ ಒಂದು ಕಟ್ ಆಫು ಹೇಳಿದ್ನಲ್ಲ, ಫಸ್ಟ್ ಮೆರಿಟ್ ಲಿಸ್ಟ್ಗಿಂತ 1 ಅಥವಾ 2% ಕಡಿಮೆ ಹೋಗಬಹುದು. ಓಕೆ, ಇದು ಇವತ್ತಿನ ಮಾಹಿತಿ ವಿಡಿಯೋ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.